ಹಲೋ ಗೆಳೆಯರೇ, ವೆಲ್ಕಮ್ ಟು ಮೈ ಚಾನಲ್ ಸ್ಮಾರ್ಟ್ GK ವಿತ್ ಬಸವ ವಿಜಯ. ನನ್ನ ಚಾನಲ್ನ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್. ಕರಡಿ ಒಂದು ಸ್ತನಿ ಪ್ರಾಣಿಯಾಗಿದ್ದು, ಇದು ಕಾರ್ನಿವೋರಾ ಗಣದ ಆರ್ಸಿಡಿ ಕುಟುಂಬಕ್ಕೆ ಸೇರಿದೆ. ಪ್ರಪಂಚದಾದ್ಯಂತ ಸುಮಾರು 7 ಜಾತಿ ಮತ್ತು 9 ಪ್ರಭೇದಗಳು ಕರಡಿಗಳಾಗಿವೆ. ಇವುಗಳು ಉಷ್ಣ ಮತ್ತು ಸಮಶೀತೋಷ್ಣ ವಲಯಗಳಲ್ಲಿ ಹೆಚ್ಚಾಗಿ ಕಂಡುಬರುತ್ತದೆ. ಕರಡಿ ಇದು ಭಾರತ, ಶ್ರೀಲಂಕಾ, ನೇಪಾಳ, ಬಾಂಗ್ಲಾದೇಶಗಳಲ್ಲಿ ಕಂಡುಬರುವ ಕರಡಿಗಳ ಒಂದು ಪ್ರಭೇದ. ಕರ್ನಾಟಕದಲ್ಲಿ ಅರಣ್ಯಗಳಲ್ಲಿ ಹಾಗೂ ಬಂಡೆಗಳಿರುವ ಬೆಟ್ಟ ಸಾಲಿನಲ್ಲಿ ಕಂಡುಬರುವುದು. ಆದರೆ ಆಫ್ರಿಕಾ, ದಕ್ಷಿಣ ಧ್ರುವ ಪ್ರದೇಶಗಳು ಮತ್ತು ಕೆಲವು ದ್ವೀಪಗಳಲ್ಲಿ ಇವುಗಳಿಲ್ಲ. ಬಳ್ಳಾರಿಯಲ್ಲಿರುವ ದಾರೋಜಿ ಕರಡಿಧಾಮ ಎಂಬುದು ಕರಡಿಗಳನ್ನು ವೀಕ್ಷಿಸಲು ಒಂದು ಪ್ರಮುಖ ಸ್ಥಳವಾಗಿದೆ. ಕರಡಿಗಳ ಬಗ್ಗೆ ಕೆಲವು ಪ್ರಮುಖ ಅಂಶಗಳು. ಆಹಾರ. ಕರಡಿಗಳು ತಮ್ಮ ವಾಸನೆಯನ್ನು ಬಳಸಿಕೊಂಡು ಆಹಾರವನ್ನು ಹುಡುಕುತ್ತವೆ. ಇವುಗಳ ಮೂಗಿನ ಹೊಳ್ಳೆಗಳನ್ನು ಅಗತ್ಯಕ್ಕೆ ತಕ್ಕಂತೆ ಮುಚ್ಚಿಕೊಳ್ಳಬಹುದು. ಮರಿಗಳು. ಕರಡಿಗಳು ಸಾಮಾನ್ಯವಾಗಿ ಚಳಿಗಾಲದಲ್ಲಿ 2 ರಿಂದ 3 ಮರಿಗಳನ್ನು ಹೆರುತ್ತವೆ. ನವಜಾತ ಮರಿಗಳು 3 ವಾರಗಳವರೆಗೆ ಕುರುಡಾಗಿ ಕೂದಲು ರಹಿತವಾಗಿರುತ್ತವೆ. ಜೀವಿತಾವಧಿ. ಕರಡಿಗಳು 40 ರಿಂದ 50 ವರ್ಷಗಳವರೆಗೆ ಜೀವಿಸಬಲ್ಲವು. ವರ್ತನೆ. ಸಾಮಾನ್ಯವಾಗಿ ಕರಡಿಗಳು ಶಾಂತ ಸ್ವಭಾವದ ಪ್ರಾಣಿಗಳು ಮತ್ತು ಆಕ್ರಮಣಕಾರಿ ನಡವಳಿಕೆಯನ್ನು ಹೊಂದಿರುವುದಿಲ್ಲ. ಆದರೂ ತಮ್ಮನ್ನು, ತಮ್ಮ ಮರಿಗಳನ್ನು ಮತ್ತು ಆಹಾರವನ್ನು ರಕ್ಷಿಸಿಕೊಳ್ಳಲು ಇವುಗಳು ಕ್ರೂರವಾಗಿ ಹೋರಾಡಬಲ್ಲದು. ಆವಾಸ ಸ್ಥಾನ. ಕರಡಿಗಳು ಬೃಹತ್ ಕರಡಿಧಾಮಗಳು ಮತ್ತು ಗುಹೆಗಳಲ್ಲಿ ವಾಸಿಸುತ್ತದೆ. ಬಳ್ಳಾರಿಯಲ್ಲಿರುವ ಕರಡಿಗಲ್ಲು ಗುಡ್ಡವು 100 ಗುಹೆಗಳನ್ನು ಹೊಂದಿದ್ದು, ಇಲ್ಲಿ ಕರಡಿಗಳು ಆಶ್ರಯ ಪಡೆಯುತ್ತವೆ. ಪ್ರಭೇದಗಳು. ಒಂದು ಪ್ರಮುಖ ಪ್ರಭೇದವಾದ ಹಿಮಕರಡಿ ಊರ್ಸಸ್ ಮೇರಿಟೇಮಸ್ ಆರ್ಕ್ಟಿಕ್ ಪ್ರದೇಶದಲ್ಲಿ ವಾಸಿಸುತ್ತದೆ ಮತ್ತು ಇದು ವಿಶ್ವದ ಅತಿದೊಡ್ಡ ನೆಲವಾಸಿ ಮಾಂಸಾಹಾರಿ ಪ್ರಾಣಿಗಳಲ್ಲಿ ಒಂದಾಗಿದೆ. ಬಹುಭಾರವಾದ ದೇಹದ ಗಾತ್ರಕ್ಕೆ ಹೋಲಿಸಿದರೆ ಚಿಕ್ಕವಾದ ಆದರೆ ಬಲಯುತವಾದ ಕಾಲುಗಳು, ಪುಟ್ಟ ಬಾಲ, ದೊಡ್ಡ ಗಾತ್ರದ ತಲೆ, ದೇಹದ ಮೇಲೆಲ್ಲ ಉದ್ದನೆಯ ಹಾಗೂ ಪೊದೆಯಂಥ ಕೂದಲುಗಳು ಇವು ಕರಡಿಯ ಪ್ರಮುಖವಾದ ಸಾಮಾನ್ಯ ಲಕ್ಷಣವಾಗಿದೆ. ಸಾಮಾನ್ಯವಾಗಿ ಕರಡಿಗಳ ಕಣ್ಣು ಮತ್ತು ಕಿವಿಗಳು ಬಲು ಚಿಕ್ಕವು. ಕಿವಿಗಳು ಗುಂಡಗಿದ್ದು ನೆಟ್ಟಗೆ ನಿಂತಂತಿವೆ. ಮೂತಿ ಉದ್ದವಾಗಿದೆ. ತುಟಿಗಳು ದವಡೆಗಳಿಗೆ ಅಂಟಿಲ್ಲ. 2 ಜೊತೆ ಕಾಲುಗಳಲ್ಲೂ 5 ಬೆರಳುಗಳಿವೆ. ಇವುಗಳಲ್ಲಿ ಚೂಪಾದ, ಬಾಗಿದ ಹಾಗೂ ಗಡುಸಾದ ಉಗುರುಗಳಿವೆ. ಪಂಜ. ಇವು ಆಹಾರವನ್ನು ಸಿಗಿಯಲು, ಗೂಳಿ ತೋಡಲು ಸಹಕಾರಿಯಾಗಿವೆ. ದೇಹದ ಬಣ್ಣದಲ್ಲೂ ವೈವಿಧ್ಯವನ್ನು ಕಾಣಬಹುದು. ಕಂದು, ಕಪ್ಪು, ನೀಲಿ ಮಿಶ್ರಿತ, ಕಪ್ಪು, ಬೂದು, ಬಿಳಿ ಇತ್ಯಾದಿ. ಕೆಲವು ಕರಡಿಗಳಲ್ಲಿ ಎದೆಯ ಮೇಲೆ ಅರ್ಧ ಚಂದ್ರಾಕೃತಿಯ ಹಾಗೂ ಚಕ್ರದಂಥ ಬಿಳಿಯ ಬಣ್ಣದ ಗುರುತುಗಳುಂಟು. ಕರಡಿಗಳಿಗೆ ದೃಷ್ಟಿ ಹಾಗೂ ಶ್ರವಣ ಶಕ್ತಿಗಳು ಕಡಿಮೆ, ಆದರೆ ಗ್ರಹಣಶಕ್ತಿ ಅತ್ಯಂತ ಚುರುಕು. ಆಹಾರ ಮತ್ತು ಶತ್ರುಗಳ ಸುಳಿವನ್ನು ವಾಸನೆಯಿಂದಲೇ ಪತ್ತೆ ಹಚ್ಚುತ್ತವೆ. ಕರಡಿ ನಿಶಾಚಾರಿ. ಹಗಲಲ್ಲೇ ಗುಡ್ಡ ಬೆಟ್ಟಗಳಲ್ಲಿನ ಗವಿಗಳಲ್ಲೂ ದಟ್ಟವಾದ ಪೊದೆಗಳಲ್ಲೂ
ದೊಡ್ಡ ದಿಮ್ಮಿಗಳ ಪೊಟರೆಗಳಲ್ಲೂ ಅಥವಾ ನೆಲವನ್ನು ತೋಡಿ ಮಾಡಿಕೊಂಡು ಬಿಲಗಳಲ್ಲೂ ನಿದ್ರಿಸುತ್ತಾ ಕಾಲ ಕಳೆಯುತ್ತಿದ್ದು ಆಹಾರಾರ್ಜನೆಗಾಗಿ ಸಂಜೆ ಅಥವಾ ರಾತ್ರಿ ಹೊರಡುತ್ತದೆ. ಶೀತ ವಲಯದ ಕರಡಿ ಮಾತ್ರ ಹಗಲಿನಲ್ಲೇ ತನ್ನ ಚಟುವಟಿಕೆಗಳಲ್ಲಿ ನಿರಂತರವಾಗಿರುತ್ತದೆ. ಸಾಮಾನ್ಯವಾಗಿ ಕರಡಿಗಳೆಲ್ಲ ಆಹಾರವನ್ನು ಹುಡುಕಿಕೊಂಡು ತಾವು ವಾಸಿಸುವ ಸ್ಥಳದಿಂದ ಬಹುದೂರ ಹೋಗುತ್ತವೆ. ಅದಕ್ಕೆ ಬಹಳ ಅಲೆಮಾರಿ ಪ್ರಾಣಿಗಳೆಂದು ಇವು ಹೆಸರಾಗಿವೆ. ಕರಡಿಗಳು ಸರ್ವಭಕ್ಷಕ ಪ್ರಾಣಿಗಳು. ಹುಲ್ಲು, ಎಲೆ, ಬೇರು, ಹಣ್ಣು, ಹಂಪಲು, ಜೇನುತುಪ್ಪ ಮುಂತಾದ ಸಸ್ಯಾಹಾರವನ್ನು, ಕೀಟಗಳು, ಸಣ್ಣಪುಟ್ಟ ಸ್ತನಿಗಳು ಮುಂತಾದ ಮಾಂಸಾಹಾರವನ್ನು ತಿನ್ನುತ್ತವೆ. ಮೀನನ್ನು ಹಿಡಿದು ತಿನ್ನುವುದು ಉಂಟು. ಆಹಾರ ಪ್ರಾಣಿಗಳನ್ನು ತಮ್ಮ ಬಲವಾದ ಪುಂಜಗಳಿಂದ ಒಡೆದು ಕೊಂದು ತಿನ್ನುವುದು ವಾಡಿಕೆ. ಇವು ಸಾಮಾನ್ಯವಾಗಿ ಒಂಟಿ ಜೀವನ ನಡೆಸುತ್ತವೆ. ಸಂತಾನಾಭಿವೃದ್ಧಿಯ ಕಾಲದಲ್ಲಿ ಮಾತ್ರ ಒಟ್ಟೊಟ್ಟಿಗೆ ಇರುತ್ತವೆ. ಪ್ರತಿ ವರ್ಷದ ಅಕ್ಟೋಬರ್ ಮಾರ್ಚ್ ತಿಂಗಳುಗಳ ನಡುವಣ ಕಾಲ ಕರಡಿಗಳು ಮರಿ ಹಾಕುವ ಕಾಲ. 6 ರಿಂದ 9 ತಿಂಗಳುಗಳ ಅವಧಿಯ ಗರ್ಭಧಾರಣೆಯ ಆನಂತರ ಒಂದೊಂದು ಹೆಣ್ಣು 1 ರಿಂದ 4 ಮರಿಗಳನ್ನು ಹೆರುತ್ತವೆ. ಆಗ ತಾನೇ ಹುಟ್ಟಿದ ಮರಿಗಳು ಬಹಳ ಚಿಕ್ಕವಾಗಿದ್ದು ಸುಮಾರು 230 ರಿಂದ 560 ಗ್ರಾಂ ಮಾತ್ರ ತೂಗುತ್ತವೆ. ಹುಟ್ಟಿದಾಗ ಕಣ್ಣು ತೆರೆದೇ ಇರುವುದಿಲ್ಲ. ಮರಿಗಳ ಪಾಲನೆಯನ್ನು ತಾಯಿ ಕರಡಿ ಮಾಡುತ್ತದೆ. 1 ರಿಂದ 2 ವರ್ಷ ತಾಯಿ ಒಡನೆಯೇ ಇದ್ದು ಆಮೇಲೆ ಮರಿಗಳು ತಮ್ಮ ಬದುಕನ್ನು ಸ್ವತಂತ್ರವಾಗಿ ನಡೆಯಲಾರಂಭಿಸುತ್ತವೆ. 2 ರಿಂದ 6 ವರ್ಷಗಳಲ್ಲಿ ಪ್ರೌಢಾವಸ್ಥೆ ತಲುಪುತ್ತವೆ. ಕರಡಿಗಳ ಆಯುಸ್ಸು ಸುಮಾರು 15 ರಿಂದ 30 ವರ್ಷಗಳು. ಸಾಕಿದ ಕರಡಿಗಳು ಇನ್ನೂ ಹೆಚ್ಚು ಕಾಲ ಬದುಕಿರುವ ದಾಖಲೆಗಳುಂಟು. ನನ್ನ ಚಾನಲ್ನ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.